ಅಲ್ಲ, ಮೊನ್ನೆ ನಡೆದಂತಹ ಸದನದ ಗಲಾಟೆ ಏನು ಮೂಡ ವಿಚಾರ ಇದೆ, ಈ ವಕ್ಫ್ ವಿಚಾರ ಇದೆ, ಅದನ್ನು ಮುಚ್ಚಾಕೋದಕ್ಕೆ ಸರ್ಕಾರ ಮಾಡಿರುವಂತಹ ತಂತ್ರ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಸರ್? ಅಲ್ಲ, ಅವರು ಸರ್ಕಾರ ಮಾಡಲೇಬೇಕು. ಯಾಕಂದರೆ ಅದೆಲ್ಲ ಬೀದಿಗೆ ಬಂದರೆ ಇನ್ನಷ್ಟು ಮುಜುಗರಿಗೆ ಒಳಗಾಗ್ತಾರೆ ಅಂತ ಆದಷ್ಟು ಸದನವನ್ನು ಕಡಿಮೆ ನಡೆಸಬೇಕು, ಬೇಗ ಬೇಗ ಸದನ ಮುಗಿದು ಮನೆಗೆ ಓಡೋಗ್ಬೇಕು ಇವರು. ಆ ಥರದ್ದೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಸ್ಪೀಕರ್ ಅವ್ರಿಗೆ ಹೇಳಿದ್ರಿ, ನೋಡಿ ನೀವು ಕಾಂಗ್ರೆಸ್ಸಿಂದ ಗೆದ್ದಿದ್ದೀರಾ, ಆ ಮನಸ್ಥಿತಿಯಿಂದ ಆಚೆ ಬರಬೇಕು ಅವರು. ಸ್ಪೀಕರ್ ಆಗಿ ವಿರೋಧ ಪಕ್ಷಗಳಿಗೆ ಏನೇನು ಆಡಳಿತ ಪಕ್ಷ ತಪ್ಪು ಮಾಡುತ್ತೆ ಅದನ್ನು ಹೇಳೋವಂಥದ್ದಕ್ಕೆ ಹೆಚ್ಚಿನ ಅವಕಾಶ ಕೊಡಬೇಕು. ನ್ಯಾಚುರಲ್ ಆಗಿ ಅದು ನೀವು ಆ ಮನಸ್ಥಿತಿಯಿಂದ ಹೊರಬನ್ನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸ್ಪೀಕರ್ ಅವರು ಅಷ್ಟೇ ಆ ರೀತಿ ನಡವಳಿಕೆ ಮಾಡಿದ್ರೆ ರಾತ್ರಿ 2 ಗಂಟೆವರೆಗೂ ನಡೆಸೋದು, 1 ಗಂಟೆವರೆಗೂ ನಡೆಸೋದು ಅವಶ್ಯಕತೆನೇ ಇಲ್ಲ. ಅಲ್ಲ, ಇತಿಹಾಸ ಸೃಷ್ಟಿ ಮಾಡ್ದಂಗೆ ಏನು ಉಪಯೋಗ ಏನಿದೆ? ಈಗ ಮಂತ್ರಿಗಳು ಉತ್ತರ ಕೊಡಬೇಕು, ಬಂದು ಸಮಾಜದಿಂದ ಕೊಡಬೇಕು ಬಂದವರು, ಆ ಥರ ಉತ್ತರ ಕೊಡುವಂಥದ್ದು. ಈಗ ಪ್ರಶ್ನೆ ಕೇಳೋರು ಅಷ್ಟೇ ರಾತ್ರಿ ಎಲ್ಲ ಕಾದು ಗದ್ದಲ ಕೋಲಾಹಲದಲ್ಲೇ ಮುಗ್ದೋಯ್ತಲ್ಲ. ಅಲ್ಲಲ್ಲ, ಅವಶ್ಯಕತೆ ಏನಿದೆ ಅದನ್ನು ಈಗ ಅಧಿವೇಶನ ನಡೆಸ್ತು ಮುಂದುವರಿಸ್ಬೋದು. ಇನ್ನು 3 ದಿನ ಮುಂದುವರಿಸಿದ್ರೆ ಎಲ್ಲ ಸಮಸ್ಯೆ. ಈಗ 5 ದಿನ ಕಟ್ ಮಾಡಿದ್ರು ಅವರೇ, 3 ದಿನ ಎಕ್ಸ್ಟ್ರಾ ನಡೆಸಿದರೆ ಆರಾಮ್ಸೆ ಸದನ ನಡೆಯೋದು. ನೆಮ್ಮದಿಯಿಂದ ಬರೋರು, ನೆಮ್ಮದಿಯಿಂದ ಉತ್ತರ ಕೊಡೋರು, ನೆಮ್ಮದಿಯಿಂದ ಪ್ರಶ್ನೆ ಕೇಳೋರು. ಅದು ಮಾಡಲೇ ಇಲ್ಲ. ಸುಮ್ಮನೆ ಸದನ ನಡೆಸ್ತೀನಿ 5 ಜನ ಅಂತ ಇಟ್ಕೊಂಡ್ರೆ ಏನು ಉಪಯೋಗ ಬರ್ತದೆ? ಸದನದಲ್ಲಿ ಅಟ್ಲೀಸ್ಟ್ ಒಂದು 100 ಜನ ಆದರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾರೋ ಒಂದು 10 ಜನ ಇಟ್ಕೊಂಡು ಸದನ ನಡೆಸ್ತಾರೆ, ಸದನಕ್ಕೆ ಅಗೌರವ. ರಾಜ್ಯದ ಜನ ನೋಡ್ತಾ ಇರ್ತಾರೆ, ಕ್ಯಾಮ್ರಾಗಳಲ್ಲಿ ನೋಡ್ತಾ ಇರ್ತಾರೆ, ಏನಪ್ಪ ಇವರೆಲ್ಲ TADA ತೊಗೊತಾರೆ, ಒಬ್ಬನು ಬರಲ್ಲ ಅಂತಾರೆ. ಇವ್ರು ಹಿಂಗೆ ಸದನ ನಡೆಸ್ತಾರೆ ಸ್ಪೀಕರ್ ಅವರು, ಯಾರು ಬರ್ತಾರೆ? ಅದಕ್ಕೊಂದು ರೂಲ್ಸ್ ಬೇಕಲ್ಲ. ಈಗ ಯಾವುದೋ ವಿಶೇಷ ಸಂದರ್ಭದಲ್ಲಿ ಕೆಲಾಮಿಟಿ ಆಗ್ಬಿಟ್ಟಿರ್ತತೆ, ದೇಶದ ಮೇಲೆ ಆಘಾತ ಆಗಿರ್ತತೆ, ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ, ಅಂಥ ಟೈಮಲ್ಲಿ ನಡೆಸಿ. ದಿನಾನೂ ಇದೇ ಚಾಳಿ ಆಗ್ಬಿಟ್ರೆ ಯಾರು ಕೇಳ್ತಾರೆ ನಿಮ್ಮನ್ನು? ಅದರಿಂದ ಸದನಕ್ಕೂ ಒಂದು ರೂಲ್ಸು ರೆಗ್ಯುಲೇಷನ್ನು ಇರಬೇಕು. ಅವಾಗ ಮಾತ್ರ ಸದನ ಒಂದು ಆರೋಗ್ಯಕರ ಬೆಳವಣಿಗೆ ಕಾರಣಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾನು ಗೌರವಾನ್ವಿತ ಸ್ಪೀಕರ್ಗೆ ತಿಳಿಸೋನಿದ್ದೆ. ಅಲ್ಲ, ಮೊನ್ನೆ ನಡೆದಂತಹ ಘಟನೆ, ಸದನದಲ್ಲಿ ಆದಂತಹ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನ ಹೇಳ್ತಾ ಇರೋದು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ ಬಿಜೆಪಿಗರು. ಮಹಿಳೆಯರಿಗೆ ಅಗೌರವ ತೋರೋದು ಸರಿನಾ? ಇದೆಷ್ಟು ಮಟ್ಟಿಗೆ ಸರಿ? ಇನ್ನೇನು ಮಹಿಳೆಯರಿಗೆ ಗೌರವ ಕೊಡ್ತಾರೆ ಅಂತ ಹೇಳಿ? ಕರೆಕ್ಟು, ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕರೆಕ್ಟಾಗಿ ಕೇಳ್ತಾ ಇದ್ದಾರೆ. ಯಾರು? ರಾಜ್ಯದ ಜನ ಮಾತಾಡ್ತಾ ಇರೋದು. ಈ ರೀತಿನೂ ಆಗುತ್ತಾ? ಸದನ ಅಂತ ಹೇಳಿದ್ರೆ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳಾಗಬೇಕು, ಏನು ಕೆಲಸಗಳಾಗಬೇಕು ಅದ್ರ ಬಗ್ಗೆ ಚರ್ಚೆಗಳಾಗಬೇಕು. ಅದನ್ನು ಬಿಟ್ಟು ಇವರು ಹೊಡೆದಾಡ್ಕೋತಾರೆ, ಸದನದಲ್ಲಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ, ಬಾಯಿಗೆ ಬಂದಂಗೆ ಬೈಕೊಂತಾರೆ ಅಂತ ಹೇಳಿದ್ರೆ ಏನಿದು? ಹೆಂಗೆ ನಾವು ರಾಜಕೀಯ ವ್ಯಕ್ತಿಗಳನ್ನು ಗೌರವಿಸೋದು ಅಂತ ಹೇಳಿ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ವಿಧಾನ ಪರಿಷತ್ತಲ್ಲಿ ನಡೆದ ಘಟನೆ ಅದು CT ರವಿ ಅವ್ರದ್ದು ತಾವು ಹೇಳ್ತಾ ಇದ್ದೀರಾ. ಸೊ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ ಅದನ್ನು. BJP ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಆ ಅಮ್ಮನೂ ಕೂಡ ಸಚಿವೆ ಅವರು ಕೂಡ ಎಲ್ಲ ಧೃತರಾಷ್ಟ್ರವಾದರು ಅಂತಾರೆ. ಒಳ್ಳೆ ಫಸ್ಟ್ ಕ್ಲಾಸ್, ವೆರಿ ಗುಡ್. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುವರ್ಣಾಕ್ಷರದಲ್ಲಿ ಬರೆದಿರಬೇಕು. ಅದು ಜಯಮಾಲ ಅವರು ಸ್ಟೇಟ್ಮೆಂಟ್ ಕೊಟ್ರಲ್ಲ ಇವ್ರ ಬಗ್ಗೆ. ಜಯಮಾಲ ಅವ್ರು ಏನು ಹೇಳಿದ್ದಾರೆ ನೋಡಿದ್ರೆ, ಇವ್ರನ್ನ ಮಂತ್ರಿ ಮಾಡಿದಾಗ ಜಯಮಾಲ ಅವ್ರು ಏನು ಹೇಳಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಏನೇನೋ ಪದ ಬರ್ತಿದ್ದಾರೆ, ಸೇವೆ ಅದೇನೇನೋ ಬಂದಿದೆ. ಇವತ್ತು ಸೋಷಿಯಲ್ ಮೀಡಿಯಾದೆಲ್ಲ ಬರ್ತಾ ಇದೆ. ಅವಾಗ ಯಾಕೆ ಇದು ನಿಮ್ಮಲ್ಲಿ ಇರಲಿಲ್ವ ಯಾರೂ? ಎಲ್ಲ ಅವಾಗೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಧೃತರಾಷ್ಟ್ರ ಇದ್ದೀರಾ ಎಲ್ಲರೂ? ಅಷ್ಟು ನಿಮ್ಮ ಪಾರ್ಟಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೇ ಜಯಮಾಲ ಅವರು ಮಾತಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೆಲ್ಲ ಜೋರಾಗಿ ಬರ್ತಾ ಇದೆ. ಅವಾಗೇ ಧೃತರಾಷ್ಟ್ರಗಳು ಇರಲಿಲ್ವಾ? ಅವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ ಕಾಂಗ್ರೆಸ್ ಅವರು? ಫಸ್ಟು ನಿಮ್ಮ ಮನೇಲಿ ಬಿದ್ದಿರೋ ತಟ್ಟೆಲ್ಲಿ ಬಿದ್ದಿರೋ ಒಂದು ಹೆಗ್ಗಣ ಬಿದ್ದಿದೆ, ಅದನ್ನು ನೋಡಿ. BJPಯಲ್ಲಿ ನೊಣ ಬಿದ್ದಿರೋದನ್ನ ನೋಡೋಕ್ಕೆ ಮುಂಚೆ ನಿಮ್ಮ ತಟ್ಟೆಯಲ್ಲಿ ಏನಿದೆ ಬಿಟ್ಟು ನೀವು ಸರಿಯಾಗಿ ನಡ್ಕೊಂಡ್ರೆ ಆಡಳಿತ ಪಕ್ಷ ನಾವು ನಡ್ಕೊಳ್ಬೇಕಾಯ್ತು, ನಮ್ಮ ಕರ್ತವ್ಯ. ತಪ್ಪೇ. ನಾವು ತಪ್ಪನ್ನು ಸಮರ್ಥ ಮಾಡೋಕ್ಕೆ ಹೋಗಲ್ಲ. ಸಭಾಪತಿಗಳಿದ್ದಾರೆ, ಕೋರ್ಟ್ ಇದ್ದಾರೆ, ಅಲ್ಲಿ ಏನು ನಡೆದಿದೆ ಆ ಘಟನೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತಿದೆ, ಕೋರ್ಟಲ್ಲೂ ಹೋಗಿದೆ, ಕೋರ್ಟಲ್ಲಿ ಬೇಲ್ ಆಗಿದೆ, ಕೋರ್ಟಲ್ಲಿ ನಡೀತತೆ, ತೀರ್ಮಾನ ಕೊಡಲಿ. ಸರ್ CT ರವಿ ತಪ್ಪು ಅಂದ್ರೆ ತಪ್ಪೆ, ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು ಅಂದ್ರೆ ತಪ್ಪೆ. ತೀರ್ಮಾನ ಮಾಡೋದು ನಮ್ಮ ಸಂವಿಧಾನದ ಪ್ರಕಾರ ನ್ಯಾಯಾಲಯ. ಸಿದ್ದರಾಮಯ್ಯನವ್ರಿಗೆ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಅಶೋಕನಿಗೆ ತೀರ್ಮಾನ ಮಾಡೋ ಅಧಿಕಾರ ಇಲ್ಲ. ನ್ಯಾಯಾಲಯ ತೀರ್ಮಾನ ಮಾಡಲಿ, ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ತಪ್ಪಿಸೋಣಕ್ಕೆ ಸಾಧ್ಯನೇ ಇಲ್ಲ. ಉಪ್ಪು ತಿಂದವ್ರು ನೀರು ಕುಡಿತಾರೆ.